ನನಗೆ ಕಿರಣ್‌ಗೆ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ. ಸೊ, ನಾವು ಮದುವೆ ಆದಾಗಿಂದನೂ ಜಾಸ್ತಿ ಟ್ರಾವೆಲ್ ಕಡೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಲ್ಲೋಗೋಣ, ಇಲ್ಲೋಗೋಣ, ಅಲ್ಲಿದ್ದು ಎಕ್ಸ್‌ಪ್ಲೋರ್ ಮಾಡೋಣ, ಅಲ್ಲಿದ್ದು ಫುಡ್ ಹೇಗಿರುತ್ತೆ, ಎಲ್ಲ ಥರ ಟ್ರೈ ಮಾಡಕ್ಕೆ ನಮಗೆ ತುಂಬ ಇಷ್ಟ. ಸೊ, ಹಾಗೆ ಟ್ರಾವೆಲ್ ಮಾಡಿದಾಗೆಲ್ಲ ಅಲ್ಲಿದ್ದು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಎಲ್ಲ ತೊಗೊಂಬಂದು ನೆನಪಿಗೆ ಅಂತೆಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ. ಹಾಗೆ ನಾನು ಯೋಚನೆ ಮಾಡಬೇಕಾದ್ರೆ ಮನೇಲಿ ಒಂದು ಗ್ಲೋಬ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಹುಡುಕ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದ್ದು ಗ್ಲೋಬ್ ಡ್ಯಾಡಿ ಅವರ ಬ್ರ್ಯಾಂಡ್. ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಅವರಲ್ಲಿ. ಅದರಲ್ಲಿ ನಾನು ಈ ಬ್ಲೂ ಕಲರ್‌ನ ಆರ್ಡರ್ ಮಾಡಿದೆ. ಬ್ಲೂ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕಲ್ಲಿ ಬರುತ್ತೆ. ಸ್ಟಡಿ ಆಗಿರುತ್ತೆ. ಕಿಡ್ಸಿಗೆ ಅಂತೂ ತುಂಬ ಯೂಸ್ ಆಗುತ್ತೆ ಮತ್ತು ಸ್ಟೂಡೆಂಟ್ಸಿನ ಎಜುಕೇಷನ್‌ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೈಟ್ ಟೈಮ್ ಕೂಡ ಮಕ್ಕಳ ರೂಮಲ್ಲಿ ಲ್ಯಾಂಪ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಕಂಪ್ಲೀಟ್ ರೂಮ್ದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದು ತರಿಸಿದ ತಕ್ಷಣ ಇಯಾನ ಕೂಡ ತುಂಬ ಖುಷಿ ಆಗ್ಬಿಟ್ಲು. ಅದ್ರದ್ದು ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಆ ಕ್ವೆಶ್ಚನ್, ಈ ಕ್ವೆಶ್ಚನ್ ಕೇಳಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿದ್ಲು. ನೀನು ಬಂದಿದ್ದ ಮಲೇಷ್ಯಾಗೆ? ಬಂದಿದ್ದೆ. ನೀನು ಸಿಂಗಾಪುರಲ್ಲಿ ಏನು ನೋಡಿದ್ದೆ? ಅಯ್ಯೋ, ಸಿಂಗಾಪುರಲ್ಲಿ ಏನು ನೋಡಿದೆ? ಇದು ಜಿರಾಫ್. ಅವಾಗ ಅದಕ್ಕೆ ಸೊಪ್ಪು ತಿನ್ಸುತ್ತಿದ್ದೆ, ಕ್ಯಾರೆಟ್ ತಿನ್ಸುತ್ತಿದ್ದೆ. ಆಮೇಲೆ ಅಷ್ಟೇ. ಎಲ್ಲಿ ಅದು? ಅದು ಸಿಂಗಾಪುರ್. ತೋರಿಸು, ಇದರಲ್ಲಿ ಎಲ್ಲಿದೆ? ಹ್ಞೂ, ಚುಟ್ಟಿ ಮುಟ್ಟಿ. ಹಾಗೆ ನಾನು ಕಿರಣ್ ಮಾತಾಡ್ತಾ ಇದ್ವಿ. ಈ ಪ್ಲೇಸ್ಗೆ ಹೋದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತೆಲ್ಲ ಮಾತಾಡ್ಬೇಕಾದ್ರೆ ಈಯನ್ನ ಕೂಡ ಕೇಳಿಸ್ಕೊಂಡು ಸೇಮ್ ಕ್ವಶನ್ ಅವ್ರ ಅಪ್ಪಗೆ ಕೇಳಿದಾಳೆ. ಹೋಗೋಣ, ಏನು ನಿನ್ಗೇನು? ಜಪಾನ್ಗೆ ಹೋಗೋಣ. ಜಪಾನ್ಗೆ ಹೋಗಿ ಆಮೇಲೆ ಇದೆ. ಸೊ ಜಪಾನ್ಗೆ ಹೋಗೋಣ ಅಂತೆಲ್ಲ ಬೇರೆ ಕೇಳ್ತಾ ಇದ್ಲು. ಸೊ ನೀವು ಏನಾದರೂ ಈ ಥರ ಒಂದು ಗ್ಲೋಬ್ನ ಪರ್ಚೇಸ್ ಮಾಡಬೇಕಂದ್ರೆ ಅಮೆಝಾನ್ ಮತ್ತು ಅವ್ರದ್ದು ವೆಬ್ಸೈಟಲ್ಲಿ ಸಿಗುತ್ತೆ. ಅವ್ರ ಪೇಜನ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಇನ್ನಷ್ಟು ಡೀಟೇಲ್ಸ್ಗೆ ಅವ್ರ ಪೇಜ್ನ ಒಂದ್ಸರಿ ಚೆಕ್ ಮಾಡಿ.